ನಮಸ್ಕಾರ ವೀಕ್ಷಕರೇ, ಕಾಲ ನಿರ್ಣಯ ಬುಕ್ಕಲ್ಲಿರುವಂಥ ವಿಷಯಗಳನ್ನ ತಿಳಿಸ್ತಾನೆ ಬಂದಿದ್ದೀನಿ. ಈಗಲೂ ಇನ್ನ ಮುಂದೆ ತಿಳಿಸೋವಂಥದ್ದು ಎಷ್ಟಿದೆ, ಎಷ್ಟೋ ತಿಳಿಸ್ಬೇಕಾಗಿದೆ. ತಿಳಿಸೋ ಕೆಲಸ ನಾನು ಮಾಡ್ತಾ ಇರ್ತೀನಿ. ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅದರಲ್ಲಿ ಒಳ್ಳೆ ವಿಷಯಗಳಿರೋದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳೋ ಕೆಲಸ ಮಾಡಿ. ವಿನಾಶಗಳು ಬಂದಾಗ ತಡೆಯೋ ಕೆಲಸ ನಮ್ಮ ಕೈಲಂತೂ ಆಗೋದಿಲ್ಲ. ಆದರೆ ಒಳ್ಳೆ ಜಾಗದಲ್ಲಿ ಅಂದರೆ ತೊಂದರೆ ಆಗದೆ ಇರೋ ಜಾಗದಲ್ಲಿ ಹೋಗಿ ಉಳ್ಕೊಳ್ಳೋ ಕೆಲಸ ಮಾತ್ರ ಮಾಡ್ಬೋದು. ಅಲ್ಲಿ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋ ಕೆಲಸಕ್ಕೆ ದಾರಿ ತೋರಿಸುವಂಥ ಕೆಲಸ ನಂದು. ನಂಬೋದು ಬಿಡೋದು ನೀವು ಬಿಟ್ಟಿದ್ದು. ಈಗ ಮೇನ್ ಆಗಿ ಗಂಗಮ್ಮ ಅವರ ಕಾಲಜ್ಞಾನದಲ್ಲಿರುವಂಥ ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ನಾವು. ಅವ್ರ ವಚನಗಳಲ್ಲಿ ತಿಳಿಸಿರುವಂಥ ವಿಷಯಗಳನ್ನ ಚನ್ನಬಸವಾನಂದ ಸ್ವಾಮಿಗಳು ಉಳುವಿ ದಾಂಡೇಲಿ ಶಿವಪುರದಲ್ಲಿರುವಂಥ ಚನ್ನಬಸವಾನಂದ ಸ್ವಾಮಿಗಳು ಕಲೆಕ್ಟ್ ಮಾಡಿ ಅದರಲ್ಲೂ ಕಾಲಜ್ಞಾನದ ರಿಲೇಟೆಡ್ ಆಗಿರುವಂಥ ವಿಷಯಗಳನ್ನ ಮಾತ್ರ ತಿಳಿಸೋ ಪ್ರಯತ್ನ ಈ ಬುಕ್ಕಿನ ಮೂಲಕ ಮಾಡಿದ್ದಾರೆ. ಕಾಲಜ್ಞಾನ ನಿರ್ಣಯದಲ್ಲಿ ಆ ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಗಂಗಮ್ಮನವರು ಕಾಲಜ್ಞಾನ ಏನ್ ಹೇಳುತ್ತೆ ಅಂದ್ರೆ, ಸುವಿ ಬಾ ಸಂಗಯ್ಯ, ಸುವಿ ಬಾ ಲಿಂಗಯ್ಯ, ಸುವಿ ಬಾ ಚನ್ನ ಬಸವಯ್ಯ, ಸುವಿ ಬಾ ಚನ್ನ ಬಸವಯ್ಯ ಬರುವಾಗ ಎಯ್ಯಲೇ ಬೊಬ್ಬೆ ಜಗಕ್ಕೆಲ್ಲ ಸುವ್ವಿ. ಜಗಕ್ಕೆಲ್ಲ ಬೊಬ್ಬೆ ಅನ್ನೋದು ಹಾಕಿ ಅಂದ್ರೆ ಕೂಗುತ್ತಾರೆ ಜನ ಬಸವಣ್ಣ ಬರ್ತಾ ಇದ್ರೆ ಅಂತ ಕಾಲ ಬರುತ್ತೆ. ಅಕ್ಕ ಗಂಗಮ್ಮನು ಚಿಕ್ಕ ವನಿಕೆಯ ಹಿಡಿದು ಅಕ್ಕಿವಮ್ಮನ ತಳಿಸುತ್ತ ಸುವ್ವಿ. ಅಕ್ಕಿವಮ್ಮನ ತಳಿಸುತ್ತ ಪಾಡಿದಳು ಮುಕ್ಕಣ್ಣ ಶಿವನು ಬರುವಾಗ ಸುವ್ವಿ ಅಂತ ತಿಳಿಸ್ತಾರೆ. ಇಲ್ಲಿ ಬಸವಣ್ಣ ಬರುವಾಗ ಏನೇನಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಅಕ್ಕ ಗಂಗಮ್ಮನವರು ವನಿಕೆ ಹಿಡಿದು ಅಕ್ಕಿವಮ್ಮನ ತಳಿಸುತ್ತ ಸುವ್ವಿ. ಅಕ್ಕಿವಮ್ಮ ಅಂದ್ರೆ ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲ ಏನಾದ್ರು ಅಕ್ಕಿನ ಕುಟ್ಟೋದೇನಾದ್ರು ಹೇಳಿದಾರೇನೋ, ಇಲ್ಲ ಯಾರನ್ನಾದ್ರು ತಳಿಸುತ್ತಾ ಅಂದ್ರೆ ಒಡೆಯುತ್ತಾ ಅಂತ ತಿಳಿಸಿದ್ದಾರೆ. ಹಾಡುಗಳನ್ನ ಹೇಳ್ತಾರೆ ಶಿವನ ಬಗ್ಗೆ ಅಂತ ತಿಳಿಸಿದ್ದಾರೆ. ಹುಟ್ಟೋಣ ಬನ್ನಿರಿ ಪಟ್ಟಣದ ಸತಿಯರು, ಹುಟ್ಟು ಕರ್ಮಗಳ ಅಳಿವಂತೆ ಸುವ್ವಿ. ಹುಟ್ಟು ಕರ್ಮಗಳು ಅಳಿವಂತೆ ತಳಿಸುತ್ತ ಪಟ್ಟಣಕ್ಕೆ ಶಿವನು ಬರುವಾಗ ಸುವ್ವಿ. ನಮ್ಮ ಕರ್ಮಗಳನ್ನ ಕುಟ್ಟಾಕೋಣ ಬನ್ನಿ ಅಂತ ಇಲ್ಲಿ ಗಂಗಮ್ಮನವರು ಅವರ ಕಾಲಜ್ಞಾನದಲ್ಲಿ ತಿಳಿಸಿದ್ದಾರೆ. ಒನಕೆ ಮೂಲಕ ಮೊದಲು ಒಳ್ಳಲ್ಲಿ ಅಕ್ಕಿ ಹಾಕಿ ಕೊಡ್ತಾ ಇದ್ರು, ಬೇರೆ ಬೇರೆದನ್ನ ಹಾಕಿ ಕೊಡ್ತಾ ಇದ್ರು. ಅದೇ ರೀತಿ ನಮ್ಮ ಕರ್ಮಗಳನ್ನ ಇಲ್ಲಿ ಕುಟ್ಟೋಣ ಶಿವ ಬರೋದಕ್ಕೆ ಮುಂಚೆ ಅಂತ ಇವ್ರ ವಚನಗಳಲ್ಲಿ ತಿಳಿಸ್ತಾ ಇದ್ದಾರೆ. ಶಿವ ಅಂದ್ರೆ ಅವರು ಬಸವಣ್ಣ ರೂಪದಲ್ಲಿ ಬರ್ತಾರೆ ಅಂತ ಅವರು ತಿಳಿಸ್ತಾ ಇರೋದು. ನಮ್ಮಯ್ಯ ಬರುವಾಗ ಒಮ್ಮಯ್ಯ ಶರಣರು, ಕರ್ಮದ ಲೋಕ ಉಳಿಯಾವು ಸುವ್ವಿ. ಕರ್ಮದ ಲೋಕ ಉಳಿಯಾವು ಮುಂದಿನ್ನು, ಧರ್ಮದ ಗುರು ಬಸವನು ಬರುವಾಗ ಸುವ್ವಿ ಅಂತ ತಿಳಿಸ್ತಾರೆ. ಅಂದ್ರೆ ಗುರು ಬಸವಣ್ಣ ಬರುವಾಗ ಕರ್ಮದ ಲೋಕ ಅನ್ನೋದು ಇರೋದಿಲ್ಲ. ಲಾಸ್ಟ್ ಟೈಮ್ ಮೊನ್ನೆ ಪ್ರೋಗ್ರಾಮ್ ಅಲ್ಲೂ ತಿಳಿಸಿದ್ದೆ, ದುರ್ಗಿಯರ ರೂಪದಲ್ಲಿ ಕಾಯಿಲೆಗಳು, ಕಸಾಲೆಗಳು, ಬೇರೆ ಬೇರೆ ಯುದ್ಧಗಳು, ಇನ್ನ ಹಾನಿಗಳು ಉಂಟಾಗ್ತವೆ. ಇದೆಲ್ಲ ಆಗಾದ ಮೇಲೆ ಕರ್ಮದ ಜನರೆಲ್ಲ ಹೋಗಿರ್ತಾರೆ ಅಂತ ಟೈಮ್ಗೆ ಬಸವಣ್ಣ ಬರ್ತಾನೆ ಅಂತ ಇವ್ರ ವಚನದಲ್ಲಿ ತಿಳಿಸಿದ್ದಾರೆ. ಇದೇ ಟೈಮು ಅಂತ ಎಕ್ಸಾಕ್ಟ್ ಡೇಟ್ ಎಲ್ಲೂ ಬರ್ದಿಲ್ಲ. ಅವ್ರ ಸಂವತ್ಸರಗಳು ಪ್ಲಸ್ ಇದೆಲ್ಲ ನಡೆಯುವಾಗ ಬರ್ತಾನೆ ಅಂತ ಮಾತ್ರ ತಿಳಿಸಿರೋದು. ಕಾರಣಿಕದ ದಿನವು ಮುಂದಿನ್ನು ಬರುತ್ತಾವೆ, ಘೋರ ಪಾತಕ ದಿನ ಬಂತು ಸುವ್ವಿ. ಘೋರ ಪಾತಕ ದಿನ ಬಂತು, ಮುಂದಿನ ಕರ್ಮದ ಲೋಕ ಉಳಿಯಾವು ಸುವ್ವಿ ಅಂತ ತಿಳಿಸ್ತಾರೆ. ಕರ್ಮದ ಲೋಕ ಮುಂದೆ ಉಳಿಯೋದಿಲ್ಲ ಅಂತ ಅವ್ರ ವಾಚನಗಳಲ್ಲಿ ಅವರು ತಿಳಿಸಿದ್ದಾರೆ. ಏಳೂರಿಗೊಂದೂರು ಏಳು ಸುತ್ತಿನ ಕೋಟೆ ಆಳುಗಾತಾವು ಜಗಕ್ಕೆಲ್ಲ ಸುವ್ವಿ. ಆಳಾಗುತ್ತಾವೆ ಜಗಕ್ಕೆಲ್ಲ ಮುಂದಿನ್ನು, ಕೂಳ ರಕ್ಕಸಿಯು ಬರುವಾಗ ಸುವ್ವಿ. ಏಳೂರಿಗೊಂದೂರು ಏಳು ಸುತ್ತಿನ ಕೋಟೆ ಮಾತ್ರ ಜಾಗ ಉಳ್ಕೊಳ್ತವೆ. ಆ ಜಾಗದಲ್ಲೂ ಕೂಡ ಕೂಳ ರಕ್ಕಸಿ ಅಂದ್ರೆ ಅನ್ನದ ರಕ್ಕಸಿ, ಅನ್ನ ಇಲ್ಲದೆ ಇರುವಂತ ಕಿತ್ಕೊಂಡು ತಿನ್ನುವಂತ ರಕ್ಕಸಿಯರು ಬರ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಇವ್ರು ತಿಳಿಸ್ತಾರೆ. ನಾಲ್ಕು ದಿಕ್ಕಿನ ಮೂಲೆ ಏಕಾಗಿ ಅದರಿಯಿತು, ಲೋಕದ ಧರ್ಮ ಅಳಿದೀತು ಸುವ್ವಿ. ಲೋಕದ ಧರ್ಮ ಅಳಿದೀತು ಸುವ್ವಿ. ಮಹಾಮಾರಿ ಪಾರು ಮಾಡುವಳು ಧರಣಿಯನ್ನು ಸುವ್ವಿ. ಇಲ್ಲಿ ಮಹಾಮಾರಿ ಬರ್ತಾಳೆ ಅಂತ ಅವ್ರ ವಚನಗಳಲ್ಲಿ ತಿಳಿಸ್ತಾರೆ. ನಾಲ್ಕು ದಿಕ್ಕು ಒಂದೇ ಸಲ ಅದರುತ್ತೆ. ನಾಲ್ಕು ದಿಕ್ಕು ಅಂದ್ರೆ ಇಡೀ ಭೂಮಿ ಪೂರ್ತಿ ಒಂದೇ ಸಲ ನಡುಗುವಂತ ಕಾಲ ಬರುತ್ತೆ ಅಂತ ತಿಳಿಸಿದ್ದಾರೆ. ಒಂದು ಭಾರತದಲ್ಲಿ ಮಾತ್ರ ಆಗುತ್ತಾ ಇಲ್ಲ ಬೇರೆ ದೇಶದಲ್ಲಿ ಮಾತ್ರ ಆಗುತ್ತಾ ಅಂತ ಪ್ರಶ್ನೆಗಳು ಬರ್ತಾ ಇರುತ್ತಲ್ಲ, ಅದಕ್ಕೆ ಇವ್ರು ಉತ್ತರ ಕೊಟ್ಟಿರೋದು ಎಲ್ಲಾ ಕಡೆ ಈ ಇಂಪ್ಯಾಕ್ಟ್ ಅನ್ನೋದು ಆಗೇ ಆಗುತ್ತೆ. ಅಣ್ಣಗಳ ದಿನಮಾನ ಅಣ್ಣಾಗಿ ಬರುವಾಗ ಕಣ್ಣಿಲಿ ಕಾಣೆ ಎನಬೇಡ ಸುವ್ವಿ. ಕಣ್ಣಿಲಿ ಕಂಡೆವೆನಬೇಡ ಮುಂದಿನ್ನು, ಮಣ್ಣು ಹೊಯ್ಕೊಂಡ್ ಬಂದ ದಿನ ಮಾನ ಬಂತು ಸುವ್ವಿ. ಇಲ್ಲಿ ಮಾನ ಬಂತು ಸುವ್ವಿ ಅಂತ ತಿಳಿಸ್ತಾರೆ. ಅಂದ್ರೆ ಆ ಟೈಮ್ ಬಂತು ಅಂತ ಏನಾದ್ರು ತಿಳಿಸ್ತಾ ಇರ್ಬೋದು. ಮಣ್ಣನ್ನ ನಮ್ಮ ಮೇಲೆ ನಾವೇ ಹಾಕೊಳ್ಳೋ ಅಂತ ಟೈಮ್ ಬರುತ್ತೇನೋ ಅಂತ ಅವ್ರ ವಚನಗಳಲ್ಲಿ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಕಾಲ ಮೇಘದ ಮಳೆಯ ಸೂರ್ಯನ ನುಂಗುವುದು, ಮೂರೇಳು ದಿನವು ಮುಳುಗುವವು ಸುವ್ವಿ. ಮೂರೇಳು ದಿನವು ಮುಳುಗುವುದು ಮರ್ತ್ಯಕ್ಕೆ, ವೀರ ವಸಂತ ಬರುವಾಗ ಸುವ್ವಿ. ಇಲ್ಲಿ ಆಕಾಶದಲ್ಲಿ ಇರುವಂತ ಮಳೆನ ಸೂರ್ಯ ನುಂಗ್ಕೊಳ್ತಾನೆ. ಮಳೆ ಅನ್ನೋದು ಕಡಿಮೆ ಆಗುತ್ತೆ. ವೀರ ವಸಂತರಾಯ ಬರುವಾಗ ಮಳೆ ಅನ್ನೋದು ಪೂರ್ತಿಯಾಗಿ
ಹೋಗಿ ಬರಗಾಲ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಇವ್ರ ವಚನಗಳಲ್ಲಿ ತಿಳಿಸಿದ್ದಾರೆ. ಅಂತ ಬರಗಾಲ ಅನ್ನೋದು ಈಗೆಲ್ಲ ನಡೀತಾ ಇದೆ. ಇವುಗಳನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ದಿನಮಾನ ದುರ್ಗಿಯು ಅನುವಾಗಿ ಬರುವಾಗ ಮನುಜರ ದುಃಖ ವಿಪರೀತ ಸುವ್ವಿ, ಮನುಜರ ದುಃಖ ವಿಪರೀತ ಮಹಾಮಾಯಿ ಘನದಂಡು ಕೂಡಿ ಬರುವಾಗ ಸುವ್ವಿ. ಇಲ್ಲಿ ದುರ್ಗಿ ಅವಳ ಗುಂಪನ್ನ ಕಟ್ಕೊಂಡು ಬರುವಾಗ, ದಂಡನ್ನ ಕಟ್ಕೊಂಡು ಬರುವಾಗ ಮನುಷ್ಯರಿಗೆ ದುಃಖ ಅನ್ನೋದು ವಿಪರೀತ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ದುಃಖ ಅನ್ನೋದು ಮನುಷ್ಯರಿಗೆ ಕಾಣಿಸ್ಕೊಳ್ಳುತ್ತೆ ಅಂತ ಇವ್ರ ವಚನಗಳಲ್ಲಿ ತಿಳಿಸಿದ್ದಾರೆ. ಕೆಲಸಗಳು ಇಲ್ಲದೆ ಒದ್ದಾಡಬೇಕಾಗುತ್ತೆ ಅಂತ ಹೇಳಿದೆ, ಅದರಿಂದ ದುಃಖಗಳು ಬರುತ್ತೆ. ಅನ್ನ ಆಹಾರದಿಂದ ದುಃಖ ಬರುತ್ತೆ. ನೀರು ಇಲ್ಲದೆ ಒದ್ದಾಡದೆ ದುಃಖ ಬರುತ್ತೆ. ಕಾಯಿಲೆಗಳು ಬಂದು ಮನುಷ್ಯರು ಒದ್ದಾಡ್ಕೊಂಡು ದುಃಖ ಅನುಭವಿಸ್ಬೇಕಾಗತ್ತೆ. ಈ ತರ ಎಷ್ಟೋ ರೂಪದಲ್ಲಿ ಮನುಷ್ಯರು ದುಃಖಗಳಿಂದ ಮುಂದಿನ ದಿನಗಳಲ್ಲಿ ಮುಳುಗಬೇಕಾಗತ್ತೆ ಅಂತಾನೆ ಇವ್ರ ವಚನಗಳಲ್ಲಿ ತಿಳಿಸಿರೋದು. ಆಕಳ ಅಳಿದಾವು ಗೂಗೆಗಳು ಹೆಚ್ಚಾವು, ಕಾಗೆಯ ದಂಡು ಬರುವಾಗ ಸುವ್ವಿ, ಕಾಗೆಯ ದಂಡು ಬರುವಾಗ ಜಗವೆಲ್ಲ ಕೂಗು ಬೊಬ್ಬೆಗಳು ಮನೆ ಮನೆಗೆ ಸುವ್ವಿ ಅಂತ ತಿಳಿಸ್ತಾರೆ. ಹಸುಗಳು ಕಡಿಮೆ ಆಗ್ತವೆ, ಈಗಾಗಲೇ ಕಡಿಮೆ ಆಗ್ತಾ ಇದ್ದಾವೆ. ಹಸುಗಳ ಸಂಖ್ಯೆ ಅನ್ನೋದು ಕಡಿಮೆ ಆಗ್ತವೆ. ಗೂಬೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಕಾಗೆಯ ದಂಡು ಬರುವಾಗ ಗೂಗೆಗಳೆಲ್ಲ ಕೂಗೋದಕ್ಕೆ ಶುರು ಮಾಡ್ತವೆ. ಇಂಥದ್ದೆಲ್ಲ ನಡೆಯುತ್ತೆ ಅಂತ ತಿಳಿಸಿದ್ದಾರೆ. ಮೊದಲು ಹಸುಗಳ ಸಂಖ್ಯೆ ಎಷ್ಟಿತ್ತು, ಈಗ ಹಸುಗಳ ಸಂಖ್ಯೆ ಎಷ್ಟಿದೆ, ಅಲ್ಲಿನ ಡಿಮ್ಯಾಂಡ್ ಯಾವ ತರ ಇದೆ ಅಂತ ಈಗ ಆಲ್ರೆಡಿ ನೋಡ್ತಾ ಇದ್ದೀವಲ್ಲ, ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಬೀಸೀತು ಬಿರುಗಾಳಿ ಈಶಾನ್ಯ ದಿಕ್ಕಿನಲ್ಲಿ, ದೇಶ ಮಂಡಲವ ಮುಸುಕೀತು ಸುವ್ವಿ, ದೇಶ ಮಂಡಲವ ಮುಸುಕೀತು ಕೆಂದೋಳಂ ಮೋಸ ಮಾಡುವುದು ಮಳೆಗಾಲ ಸುವ್ವಿ. ಇಲ್ಲಿ ಬಿರುಗಾಳಿ ಅನ್ನೋದು ಬೀಸುತ್ತೆ ಈಶಾನ್ಯ ದಿಕ್ಕಿನಲ್ಲಿ ಅಂತ ತಿಳಿಸ್ತಾರೆ. ಈಶಾನ್ಯ ಅಂದ್ರೆ ಚೈನಾ ಸರೌಂಡಿಂಗ್ ಕಡೆಯಿಂದಾನೆ ಬಿರುಗಾಳಿ ಅನ್ನೋದು ಬೀಸೋದು. ದೇಶ ಮಂಡಲ, ದೇಶ ಪೂರ್ತಿ ಈ ಬಿರುಗಾಳಿ ಅನ್ನೋದು ಕವರ್ ಆಗುತ್ತೆ. ದೇಶ ಪೂರ್ತಿ ಕವರ್ ಆಗಿ ಕೆಂದೋಳಿ ಅಂದ್ರೆ ಕೆಂಪಗೆ ಆ ಧೂಳಿನಿಂದ ನಮ್ಮ ಭೂಭಾಗಗಳು ಮುಚ್ಚೋಗ್ತವೆ. ಮಳೆಗಾಲಗಳನ್ನ ಈ ಧೂಳು ಅನ್ನೋದು ನುಂಗಾಕುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಈಗಾಗಲೇ ಮಳೆಗಾಲದಲ್ಲೇ ಮಳೆ ಬರ್ತಾ ಇಲ್ಲ, ಎಷ್ಟೋ ಕಡೆ ನೋಡ್ತಾ ಇದ್ದೀವಿ. ಅಂತ ದಿನಗಳು ಬರುತ್ತೆ ಅಂತಾನೆ ಇವರು ಬರೆದಿದ್ರು. ಹುಲ್ಲಿಗಳ ನುಂಗಿ ಕುರಿ ಮರಿಗಳನ್ನ ಉಂಗಿ, ಕಲ್ಲಿನ ಕಪ್ಪೆ ಸರ್ಪಾನ ನುಂಗಿ ಸುವ್ವಿ, ಕಲ್ಲಿನ ಕಪ್ಪೆ ಸರ್ಪಾವ ನುಂಗುವುದು ಜೊಳ್ಳು ಮನುಜರಿಗೆ ತಿಳಿಯದು ಸುವ್ವಿ. ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಹುಲಿ ಯಾವತ್ತು ಹುಲ್ಮೇಯಲ್ಲ ಅಂತಾರಲ್ಲ, ಅಂತ ಹುಲ್ಲು ಹುಲಿಗಳನ್ನ ನುಂಗುತ್ತೆ ಅಂತ ಹೇಳ್ತಾರೆ. ಯಾವ ರೀತಿ ಹುಲಿ ನುಂಗುತ್ತೆ ಅಂತ ಜನಕ್ಕೆ ಡೌಟ್ ಆಗುತ್ತಲ್ವಾ. ಹುಲಿನ ನುಂಗೋದು ಅಂದ್ರೆ ಹುಲಿಗಳು ಸಾಯ್ತವೆ, ಅದರಲ್ಲಿರೋ ಸತ್ವನ ಹುಲ್ಲು ಹೀರ್ಕೊಳ್ಳುತ್ತೆ. ಕುರಿ ಮರಿಗಳನ್ನ ನುಂಗಿ ಅದು ನಡೀತಾ ಇದ್ದಾವೆ. ಈಗ ಕುರಿ ಮರಿ ಹಾಕಿದಾಗ ಕೆಲವೊಂದು ಸಲ ಹಸುವಿನಿಂದ ಮರಿಗಳನ್ನ ನುಂಗಿರೋದನ್ನ ಕೂಡ ಕಣ್ಮುಂದೆ ನೋಡಿದ್ದೀವಿ. ಕಲ್ಲಿನ ಕಪ್ಪೆ ಸರ್ಪಾವ ನುಂಗಿ, ಕಲ್ಲಿನ ಕಪ್ಪೆಗಳು ಸರ್ಪನ ನುಂಗುತ್ತೆ. ಹೇಗೆ ನುಂಗುತ್ತೆ? ಕಪ್ಪೆ ಆಕಾರದಲ್ಲಿರೋ ಕಲ್ಲುಗಳಲ್ಲಿ ಹಾವುಗಳು ಸಿಕ್ಕಾಕೊಂಡು ಸಾಯುವಂತ ಕಾಲ ಬರುತ್ತೆ. ಜೊಳ್ಳು ಮನುಜರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ ಅಂತಾನೆ ಇವ್ರ ವಚನಗಳಲ್ಲಿ ಇವ್ರು ತಿಳಿಸಿರೋದು. ಅತ್ತೆ ಅಳಿಯನ ಒಡೆದು ಕುತ್ತಿಗೆಯ ಮುರಿದಾಳು, ರಕ್ತಾವ ಕುಡಿದು ನಗುವಾಳು ಸುವ್ವಿ. ಅತ್ತೆ ಅಳಿಯನ್ನ ಹೊಡಿತಾಳೆ, ಕುತ್ತಿಗೆಯ ಮುರಿತಾಳೆ ಅಳಿಯಂದು, ಅವನ ರಕ್ತನ ಕುಡಿತಾಳೆ ಅಂತ ತಿಳಿಸ್ತಾರೆ. ಈಗ ಎಷ್ಟೋ ಕಡೆ ಆಗೋಗ್ಬಿಟ್ಟಿದೆ ಸೊಸೆಂದಿರಿಗೆ, ಅಂದ್ರೆ ಅಳಿಯಂದ್ರಿಗೆ ಹೊಡೆದಿರೋದು ಅತ್ತೆಯರು, ಈ ಥರದ್ದೆಲ್ಲ ನೋಡ್ಬಿಟ್ಟಿದೀವಿ. ಈ ಥರದ್ದೆಲ್ಲ ನಡೀತಾ ಇದೆ. ರಕ್ತಾವ ಕುಡಿದು ನಗುವಾಳು, ಅದ ಕಂಡು ಮತ್ತೆ ಮೊಮ್ಮಗನು ಅಳುತ್ತಿರದ ಸುವ್ವಿ. ಅದು ನೋಡ್ತಾ ಮೊಮ್ಮಗ ಅಳ್ತಾ ಇರುವಂತ ಕಾಲ ಕೂಡ ಬರುತ್ತೆ ಅಂತ ತಿಳಿಸಿದರೆ. ಇಂಥದ್ದನ್ನೆಲ್ಲ ಆಲ್ರೆಡಿ ಎಷ್ಟೋ ಕಡೆ ನೋಡ್ಬಿಟ್ಟಿದ್ದೀವಿ ಅನ್ಕೊಳ್ತೀನಿ. ಈಗಲೂ ಕೂಡ ಮುಂದಿನ ದಿನಗಳಲ್ಲಿ ಈ ಥರದ್ದೆಲ್ಲ ನಡೀಬಹುದು, ಇನ್ನ ಜಾಸ್ತಿ ಆಗಬಹುದು. ಹುಟ್ಟಿದೇಳನೇ ದಿನಕ್ಕೆ ಬೆಟ್ಟಗಳು ನಡುಗ್ಯಾವು, ಬೆಟ್ಟದ ಗುಂಡು ಉರುಳ್ಯಾವು ಸುವ್ವಿ, ಬೆಟ್ಟಗಳ ಗುಂಡು ಉರುಳ್ಯಾವು ಸೃಷ್ಟಿಪಾಲಕ ಚನ್ನ ಬಸವಣ್ಣ ಬರುವಾಗ ಸುವ್ವಿ ಅಂತ ಒಂದು ಮಾತು ತಿಳಿಸ್ತಾರೆ. ಚನ್ನ ಬಸವಣ್ಣ ಹುಟ್ಟಿದ 7 ದಿನಕ್ಕೆ ಬೆಟ್ಟಗಳು ನಡುತ್ತವೆ ಅಂತ ತಿಳಿಸಿದ್ದಾರೆ. ಲೆಕ್ಕಾಚಾರದ ಪ್ರಕಾರ 76, 74 ಈ ಸರೌಂಡಿಂಗು, ಇಲ್ಲ 84, 86 ಈ ಸರೌಂಡಿಂಗು ಇಲ್ಲಿ ಬಸವಣ್ಣ ಹುಟ್ಟಿದ್ದಾರೆ ಅಂತ ಒಂದು ಲೆಕ್ಕಾಚಾರ ಇದೆ. ಆ ಟೈಮ್ನಲ್ಲಿ ಎಲ್ಲೆಲ್ಲಿ ಬೆಟ್ಟಗಳು ನಡಗಿದಾವೋ ನಮಗಂತೂ ಗೊತ್ತಿಲ್ಲ. ಆ ಟೈಮ್ನಲ್ಲಿ ಇಷ್ಟೊಂದು ಮೀಡಿಯಾ ಅಡ್ವಾನ್ಸ್ ಆಗಿಲ್ಲದೆ ಇದ್ದಿದ್ದರಿಂದ ನಡಗಿರ್ಬೋದು, ಭೂಕಂಪಗಳು ಆಗಿರಬಹುದು. ಅವನ್ನ ನೋಡ್ಬೇಕಾಗತ್ತೆ. ಈ ಡೇಟಾ ಹೇಳುತ್ತೆ 1975 ಇಂದ 1988 ಇಲ್ಲೆಲ್ಲ ನೋಡೋದಾದ್ರೆ ಮ್ಯಾಕ್ಸಿಮಮ್ ಅನ್ನೋದು ಯಾವಾಗ ಆಗಿದೆ ಅರ್ಥಕ್ವೇಕ್ ಅನ್ನೋದನ್ನ ನಾವು ನೋಡ್ಬೋದು. ಅರೌಂಡ್ 6.8 ಅನ್ನೋದು ಯಾವಾಗ ಆಗಿದೆ ಮ್ಯಾಗ್ನಿಟ್ಯೂಡ್. ಹೆಚ್ಚು ಕಡಿಮೆ ಈ ನಾರ್ತ್ ಇಂಡಿಯಾದಲ್ಲೇ ಇದೆಲ್ಲ ಆಗಿದೆ. ಹಿಮಾಚಲ್ ಪ್ರದೇಶ, ಕಾಶ್ಮೀರು, ಇನ್ನ ಲಿಟಲ್ ಅಂಡಮಾನ್ ನಿಕೋಬಾರ್ ನಿಯರ್ ಬೈ,
ಈ ಸರೌಂಡಿಂಗ್ ಅಲ್ಲೆಲ್ಲ ದೊಡ್ಡ ಮಟ್ಟದ ಭೂಕಂಪಗಳಾಗಿದೆ. ಕಲ್ಲುಗಳು ಕೂಡ ಆಗಿನ ಕಾಲದಲ್ಲಿ ಉರುಳಿದಾವೆ, ಕಲ್ಲು ಗುಂಡುಗಳು, ಬೆಟ್ಟಗಳು ನಡಗಿದಾವೆ. ಇವು ಕೂಡ ಸಾಕ್ಷಿ ಆಗುತ್ತೆ. ಈ ತರ ಭೂಕಂಪಗಳು ನಡೀತಾನೆ ಇರುತ್ತೆ. ಅದರಲ್ಲೂ ಚನ್ನಬಸವಣ್ಣ ಬರುವಾಗ ಇವೆಲ್ಲ ಜಾಸ್ತಿ ಆಗುತ್ತೆ ಅಂತಾನೆ ಇವರು ತಿಳಿಸಿರೋದು. ಇನ್ನು ಮುಂದಿನ ವಚನಗಳಲ್ಲಿ ಇವರು ತಿಳಿಸ್ತಾರೆ, ಇಲ್ಲಿ ಬೆಕ್ಕು ನುಂಗಿಯಿತು, ಮೊಲನಾಯಿ ಹಿಡಿದೀತು, ಹುಲಿ ಹುಲ್ಲೆಗಳಿಗೆ ಕದನಾವು ಸುವ್ವಿ, ಹುಲಿ ಹುಲ್ಲೆಗಳಿಗೆ ಕದನಾವು ಮುಂದಿನ್ನು ಮೂಢ ಜನರಿಗೆ ತಿಳಿಯಾದು ಸುವ್ವಿ ಅಂತ ತಿಳಿಸ್ತಾರೆ. ಇಲಿಯನ್ನ ಬೆಕ್ಕು ನುಂಗೀತು, ಇಲಿ ಬೆಕ್ಕನ್ನ ನುಂಗುತ್ತೆ, ಮೊಲ ನಾಯಿನ ಹಿಡಿಯುತ್ತೆ ಅಂತ ತಿಳಿಸ್ತಾರೆ. ಇಲ್ಲಿ ನಾವು ಮಾಮೂಲಿಯಾಗಿ ಏನ್ ನೋಡಿರ್ತೀವಿ, ಬೆಕ್ಕು ಇಲಿನ ತಿನ್ನೋದು ನೋಡಿರ್ತೀವಿ. ಇವರು ಅದು ಪ್ರಕೃತಿಗೆ ವಿರುದ್ಧ ಆಗೋ ಹಾಗೆ ಇಲಿ ಬೆಕ್ಕನ್ನ ತಿನ್ನುವಂತ ಕಾಲ ಬರುತ್ತೆ ಅಂತ ತಿಳಿಸಿದ್ದಾರೆ. ಈಗ ಕೆಲವೊಂದು ಕಡೆ ಇಲಿಗಳು ನೋಡಿರ್ಬೋದು, ದೊಡ್ಡ ದೊಡ್ಡ ಇಲಿಗಳು ಬೆಕ್ಕನ್ನೇ ಆಟ ಆಡಿಸ್ತವೆ, ಬೆಕ್ಕಿನ ಮರಿಗಳನ್ನ ಕೂಡ ಅವು ತಿಂತವೆ, ಅಂತ ಇಲಿಗಳು ಆಗ್ತವೆ ಅಂತ ಇವ್ರು ತಿಳಿಸಿರೋದು. ಮೊಲ ಹೋಗಿ ನಾಯಿನ ಹಿಡಿಯುತ್ತೆ ಅಂತ ತಿಳಿಸಿದ್ದಾರೆ. ಈಗ ನಾಯಿಗಳು ಮೊಲಗಳ ಸಿಕ್ಕಿದ್ರೆ ಕಚ್ಚಿ ತಿನ್ನುವಂತ ಕೆಲಸ ಮಾಡ್ತಾ ಇದ್ವು, ಆದ್ರೆ ಇಲ್ಲಿ ಮೊಲಗಳೇ ಹೋಗಿ ನಾಯಿನ ಕಚ್ಚುತ್ತವೆ ಅನ್ನೋ ದಿನಗಳು ಕೂಡ ಬರುತ್ತೆ ಅಂತ ತಿಳಿಸಿದ್ದಾರೆ. ಹುಲಿ ಹುಲ್ಲುಗಳಿಗೆ ಕದನ ಅನ್ನೋದು ಆಗುತ್ತೆ, ಈ ತರದ್ದೆಲ್ಲ ನಡೆಯುತ್ತೆ, ಇದು ಮೂಢ ಜನರಿಗೆ ಗೊತ್ತಾಗೋದಿಲ್ಲ ಅಂತ ತಿಳಿಸಿದ್ದಾರೆ. ಬಚ್ಚಲದೊಳಿಹಗಾಳು ಅಸ್ಥಿಯ ಶರಣರಿಗೆ ಎಚ್ಚರಿಕೆ ಇರಬೇಕು ಉದಯಕ್ಕೆ ಸುವ್ವಿ, ಎಚ್ಚರಿಕೆ ಇರಬೇಕು ಉದಯಕ್ಕೆ ಈ ಮಾತು ಹುಚ್ಚ ನುಡಿಯೆಂದು ಎನಬೇಡ ಸುವ್ವಿ. ಬಚ್ಚಲದೊಳಿಹ ಅಸ್ಥಿಯ ಶರಣರಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ ಇವರು. ಅಂದ್ರೆ ಅಸ್ಥಿಯ ಶರಣರು ಅಂದ್ರೆ ಯಾವ ರೀತಿನಲ್ಲಿ ಹೇಳಿದ್ರು ನನಗೂ ಗೊತ್ತಿಲ್ಲ, ಬಟ್ ಆದ್ರೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ, ಈ ಮಾತುಗಳು ಸುಳ್ಳು ಅಂತ ಯಾವತ್ತೂ ಅನ್ಕೋಬೇಡಿ, ಹುಚ್ಚರ ನುಡಿ ಅಂತ ಅನ್ಕೋಬೇಡಿ ಅಂತ ಒಂದು ಎಚ್ಚರಿಕೆಯನ್ನ ಇವರು ಕೊಡ್ತಾ ಇದ್ದಾರೆ. ಶರಣರ ವಾಕ್ಯದಿಂದ ವೀರ ವಸಂತನು ಹುಟ್ಟಿ ವರುಣ ದಿಕ್ಕಿಗೆ ಬಂದು ಕುಳಿತಾನು ಸುವ್ವಿ, ವರುಣ ದಿಕ್ಕಿಗೆ ಬಂದು ಕುಳಿತಾನು ವಸಂತ ಸೂರ್ಯನ ಕಿರಣ ಬೆಳಕಿನಲ್ಲಿ ಸುವ್ವಿ. ಈ ಮಾತಲ್ಲಿ ಅವ್ರು ಹೇಳ್ತಾ ಇರೋದು ವರುಣನ ದಿಕ್ಕು ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ವೀರ ವಸಂತರಾಯನು ಸೂರ್ಯನ ಬೆಳಕಿನಲ್ಲಿ ಕೂತ್ಕೋತಾನೆ ಅಂತ ತಿಳಿಸಿದ್ದಾರೆ. ಶರಣರ ವಾಕ್ಯದಿಂದ ವೀರ ವಸಂತರಾಯನು ಹುಟ್ಟಿ ವರುಣನ ದಿಕ್ಕಿಗೆ ಬಂದು ಕುಳಿತಾನು ಸುವ್ವಿ, ಪಶ್ಚಿಮ ದಿಕ್ಕಿನಲ್ಲಿ ಬಂದು ಕೂತ್ಕೋತಾನೆ ಅಂತ ಇವರು ವಚನದಲ್ಲಿ ತಿಳಿಸಿದ್ದಾರೆ. ಹಗ್ಗದ ದಿನಗಳು ಮುಗ್ಗುತ್ತಾ ಬರುವಾಗ ಹುಗ್ಗಿ ಹೋಳಿಗೆ ಕನಸಿನಲ್ಲಿ ಸುವ್ವಿ, ಹುಗ್ಗಿ ಹೋಳಿಗೆ ಕನಸಿನಲ್ಲಿ ಕಾಣದೆ ಬೊಬ್ಬೆ ಹೊಯ್ಕೊಂಬು ದಿನ ಬಂತು ಸುವ್ವಿ. ಕನಸಿನಲ್ಲಿ ಹುಗ್ಗಿ ಹೋಳಿಗೆ ತಿನ್ನುವಂತ ಕಾಲ ಬರುತ್ತೆ, ಏನು ಕೊನೆಗೆ ಸಿಕ್ಕಿಲ್ಲ ಅಂತ ಬೊಬ್ಬೆ ಹುಯ್ಕೊಳ್ಳೋ ಅಂತ ಕಾಲ ಕೂಡ ಬರುತ್ತೆ ಅಂತ ಇವರು ವಚನಗಳಲ್ಲಿ ತಿಳಿಸಿದ್ದಾರೆ. ಅಸಮ ದುರ್ಗಿಯು ಕಸವಿಕ್ಕಿ ಗುಡಿಸುತ್ತಾ ಹಸನು ಮಾಡುವಳು ಜಗಕ್ಕೆಲ್ಲ ಸುವ್ವಿ, ಹಸನ ಮಾಡುವಳು ಜಗವೆಲ್ಲ ಮಹಾಮಾಯಿ ದಶೆಯ ನೋಡುವಳು ಶರಣರ ಸುವ್ವಿ. ಕತ್ತಲೆಯ ಜ್ಯೋತಿಯ ಮುತ್ತಿತ ನುಂಗುವುದು ಹೆತ್ತ ತಾಯಿಯ ಮಗಳ ಸುವ್ವಿ, ಹೆತ್ತ ತಾಯಿಯ ಮಗಳು ಅವರೈಕ್ಯ ಮಾಡುವಳು ಇದರರ್ಥ ಮನುಜರಿಗೆ ತಿಳಿಯದು ಸುವ್ವಿ. ಇದು ಮನುಷ್ಯರಿಗೆ ಅರ್ಥ ಆಗೋದಿಲ್ಲ, ಇದರ ಅರ್ಥ ಅಂತ ತಿಳಿಸಿದ್ದಾರೆ. ಇಲ್ಲಿ ಕತ್ತಲೆಯನ್ನ ಜ್ಯೋತಿ ಮುತ್ತಿತ ನುಂಗುವುದು, ಇದನ್ನ ಮನುಷ್ಯರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಾನೆ ಅವ್ರ ವಚನಗಳಲ್ಲಿ ತಿಳಿಸ್ತಾರೆ. ಅದಕ್ಕೆ ನಮ್ಗೆ ಅರ್ಥ ಆಗಿದೆನೋ, ಅರ್ಥ ಆದವರು ಜ್ಞಾನಿಗಳು, ಅಂತ ಜ್ಞಾನ ಸಂಪಾದನೆ ಮಾಡೋದು ನಮ್ಗಿನ್ನ ಟೈಮ್ ಇದೆಯೇನೋ. ಶಾಪಕ್ಕೊಳಗಾದ ಭೂಪಾರು ಶ್ರೀಚನ್ನ ಬಸವನಿಂದ ಮುಕ್ತರಾಗಿ ಎದ್ದಾರು ಸುವ್ವಿ, ಶ್ರೀಚನ್ನ ಬಸವನಿಂದ ಮುಕ್ತರಾಗೆದ್ದು ಕಲ್ಯಾಣಕ್ಕೆ ಬರುವಾಗ ಸುವ್ವಿ. ಶಾಪಕ್ಕೊಳಗಾದಂಥ ಭೂಪರೆಲ್ಲ ಮತ್ತೆ ಎದ್ದು ಬರ್ತಾರೆ, ಶಾಪ ಮುಗಿದು ಅವರ ಸಮಯ ಮುಗಿದು ಮತ್ತೆ ಮಾಮೂಲಿಯಾಗಿ ಎದ್ದು ಬರ್ತಾರೆ ಅಂತ ತಿಳಿಸ್ತಾರೆ. ಇನ್ನ ನಾರಿ ಗಂಗಮ್ಮವು ಸಾರಿ ಹೇಳಿದ ಮಾತು ಚನ್ನ ಬಸವಣ್ಣ ಬರುವಾಗ ಸುವ್ವಿ, ಚನ್ನ ಬಸವಣ್ಣ ಬರುವಾಗ ಜಗವೆಲ್ಲ ಸಾರಿ ಹೇಳಿದ್ದು ಸಟಿಯಲ್ಲ ಸುವ್ವಿ. ಇಲ್ಲಿ ಇವ್ರು ಹೇಳೋದು ಈ ಮಾತುಗಳು ಯಾವುದು ಕೂಡ ಸುಳ್ಳಲ್ಲ, ಚನ್ನ ಬಸವಣ್ಣ ಬರುವಾಗ ಇದೆಲ್ಲ ನಡೆಯುತ್ತೆ ಅಂತ ಇವ್ರ ವಚನಗಳ ಮೂಲಕ ತಿಳಿಸೋದು ಒಂದು ಪ್ರಯತ್ನ ಮಾಡಿದ್ದಾರೆ. ತಾಯಿ ಗಂಗಮ್ಮ ಅವರು ತಿಳಿಸಿರುವಂತ ವಚನಗಳು ಇವೆಲ್ಲ. ಇನ್ನ ಬೇರೆ ವಚನಗಳಿದೆ, ಮುಂದಿನ ದಿನಗಳಲ್ಲಿ ಅವುಗಳನ್ನ ಕೂಡ ತಿಳ್ಕೊಳ್ತಾ ಹೋಗೋಣ, ಅವುಗಳಲ್ಲಿರುವಂತ ವಿಷಯಗಳನ್ನ ಕೂಡ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.